ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ PM ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ ವಿಡಿಯೋ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಪ್ರತಿಯೊಂದು ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಂದ್ರೆ ಸೊ ಇಷ್ಟು PM ಇಂಟರ್ನ್ಶಿಪ್ ಅಲ್ಲಿ ಮಂತ್ಲಿ 9,000 ನಿಮಗೆ ಸೊ ಸ್ಟೈಪಂಡ್ ಕೊಡ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಎಷ್ಟೋ ದೊಡ್ಡ ದೊಡ್ಡ ಕಂಪ್ನಿಗಳಿದಾವೆ ನೋಡ್ಕೋಬಹುದು. ಇಂಡಸ್ಟ್ರಿ ಬ್ಯಾಂಕು, ಫೈನಾನ್ಸ್, ಬಜಾಜ್, ನೆಕ್ಸ್ಟ್ ಬಂದ್ಬಿಟ್ಟು ವಿಪ್ರೋ, ಪ್ರತಿಯೊಂದು ಕೂಡ ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತಾವೆ ನೋಡ್ಕೋಬಹುದು. ಇಲ್ಲಿ ನೋಡ್ಕೊಳ್ಳಿ, ವಿಪ್ರೋ ಮತ್ತು ಪೇಟಿಎಂ, ಚೋಲಾ, ICICI ಬ್ಯಾಂಕು, ಆಯಾ. ಸೊ ಎಷ್ಟು ಅಂದ್ರೆ ಸೊ ಪ್ರತಿಯೊಂದು ಕೂಡ ನಿಮ್ಗೆ ಏನಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತವೆ. ಸೊ ಅದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಪ್ಲೈ ಮಾಡ್ಬೇಕಂದ್ರೆ ಮೊದಲು ಏನಂದ್ರೆ ಸೊ ನೀವು ಏನಂದ್ರೆ ಸೊ ಆಲ್ರೆಡಿ ಏನಂದ್ರೆ ನೀವು ಮೊಬೈಲ್ ಮುಖಾಂತರ ಹಾಕಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ, ಮೊಬೈಲ್ ಆ್ಯಪ್ ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡ್ಕೋಬಹುದು. ಸೊ ಏನಂದ್ರೆ ಒಂದು ಆ್ಯಪ್ ಬರುತ್ತೆ ಇಲ್ಲಿ, ಡೌನ್ಲೋಡ್ PMIS ಅಂತ. ಸೊ ಇದು ನೀವು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಆಗಲಿ ಯಾವುದೇ ಒಂದು ಕೂಡ ನಿಮಗೆ ಅಂದರೆ ವೆಬ್ಸೈಟಲ್ಲಿ ಹಾಕಬೇಕಂದ್ರೆ ಸೊ ಪ್ರತಿಯೊಂದು ಕೂಡ ಈ ಥರ ಒಂದು ವೆಬ್ಸೈಟ್ ಬರುತ್ತೆ. ಸೊ ಇಲ್ಲಿ ನೀವು ಏನಂದ್ರೆ ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ ಸೊ PM ಇಂಟರ್ನ್ಶಿಪ್ ಅಂತ ನೀವು ಟೈಪ್ ಮಾಡಿದ್ರೆ ಇಲ್ಲಿ ನೋಡ್ಕೋಬಹುದು, PM ಇಂಟರ್ನ್ಶಿಪ್ ಸ್ಕೀಮ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಈ ಪೇಜ್ ಓಪನ್ ಆದ ತಕ್ಷಣ ನಿಮಗೆ ಲೊಕೇಶನ್ ಕೇಳುತ್ತೆ. ಸೊ ಲೊಕೇಶನ್ ಕೇಳಿದಾಗ ನೀವು ಅಲೋ ಅಂತ ಕೊಡಿ. ಸೊ ಅಲೋ ಕೊಟ್ಟ ತಕ್ಷಣ ಏನಂದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬಹುದು, ಇಲ್ಲಿ ಲಾಗಿನ್ ಅಂಡ್ ರಿಜಿಸ್ಟರ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆಲ್ರೆಡಿ PM ಇಂಟರ್ನ್ಶಿಪ್ ಅಲ್ಲಿ ಅಪ್ಲೈ ಮಾಡಿದ್ರೆ ಅದಕ್ಕೆ ಯೂಸರ್ ಅಂಡ್ ಪಾಸ್ವರ್ಡ್ ಇರುತ್ತೆ. ಸೊ ಯೂಸರ್ ಐಡಿ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದ್ರೆ ನೀವು ಹೊಸಬ್ರಿದ್ರೆ ಸೊ ಆಲ್ರೆಡಿ ನೀವು ಯೂಸರ್ ಇದ್ರೆ ಸೊ ಇಲ್ಲಿ ನೀವು ಯೂಸರ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ಏನಂದ್ರೆ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಐ ಕನ್ಫರ್ಮ್ ಅಂತಿದೆ. ಸೊ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯಾವ ಥರ ನೋಡ್ಕೊಳ್ಳಿ, ನೀವು ಹಾಕ್ತೀನಿ ನಾನು. ಸೊ ಫೋನ್ ನಂಬರ್ಗೆ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಕೊಟ್ಟು ನೆಕ್ಸ್ಟ್ ಬಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾರೆ ಕನ್ಸೆಂಟ್ ಅಂತ ಬರುತ್ತೆ. ಸೊ ಕನ್ಸೆಂಟ್ ಅಂದರೆ ಸೊ ಇಲ್ಲಿ ಒಂದು ಬಾಕ್ಸ್ ಬರುತ್ತೆ. ಸೊ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತಿದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಅಂದ್ರೆ ಫೋನ್ ನಂಬರ್ಗೆ OTP ಹೋಗುತ್ತೆ. ಸೊ ಏನಾದರೂ OTP ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ OTP ಫಿಲ್ ಮಾಡ್ಕೊಂಡು ಸಬ್ಮಿಟ್ ಅಂತ ಇರುತ್ತೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯಾವ ಥರ ಅಂತ ನೋಡ್ಕೊಳ್ಳಿ ನೀವು. ಸೊ OTP ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಪಾಸ್ವರ್ಡ್ ಇಡಬೇಕಾಗುತ್ತೆ. ರಿಜಿಸ್ಟರ್ ಯೂತ್ ಅಂತ, ಕ್ರಿಯೇಟ್ ದ ಪಾಸ್ವರ್ಡ್ ಅಂತ ಬರುತ್ತೆ. ಸೊ ನ್ಯೂ ಪಾಸ್ವರ್ಡ್ ಸೊ ನಿಮ್ಗೆ ಏನು ಇಷ್ಟ ಆಗುತ್ತೆ ಸೊ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಕೊಳ್ಳಿ. ಸೊ ಕನ್ಫರ್ಮ್ ಪಾಸ್ವರ್ಡ್ ಕೂಡ ನೀವು ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಏನು ಇಟ್ಟಿರ್ತಾರೆ ಸೇಮ್ ಆಸ್ ಇಟ್ ಕೇಳಿ ಕೂಡ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಸೊ ನಿಮ್ಗೆ ಏನು ಇಟ್ಟಿರ್ತಾರೆ ಅದು ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಸೊ ಪಾಸ್ವರ್ಡ್ ಮಸ್ಟ್ ಬಿ ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ ಇದ್ದಿರುತ್ತೆ. ಸೊ 8 ಕ್ಯಾರೆಕ್ಟರ್ ಮೇಲೆ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ನೋಡ್ಕೊಳ್ಳಿ ಯಾವ ಥರ ಅಂತ. ಸೊ ಇಲ್ಲಿ ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ನೋಡ್ಕೋಬಹುದು ನೀವು. ಸೊ ಇನ್ನೊಂದು ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನೀವೇನಂದ್ರೆ ಸೊ ಮರಳಿ ಏನಂದ್ರೆ ಒಂದು ಲಾಗಿನ್ ಪೇಜ್ ಬರುತ್ತೆ. ಸೊ ಲಾಗಿನ್ ಪೇಜ್ ಬಂದ ತಕ್ಷಣ ಇಲ್ಲಿ ನೋಡ್ಕೋಬಹುದು ಪ್ರತಿಯೊಂದು ಕೂಡ ನಿಮಗೆ. ಸೊ ಇಲ್ಲಿ ನೋಡ್ಕೋಬಹುದು ನೀವು ಸೊ ಯಾವ ಸ್ಟೇಟಲ್ಲಿ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ನೋಡ್ಕೋಬಹುದು ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ಸೊ ನಮ್ದು ಯಾವುದಂದ್ರೆ ಸೊ ಕರ್ನಾಟಕ ಸ್ಟೇಟ್. ಪ್ರತಿಯೊಂದು ಕೂಡ ಎಲ್ಲ ಸ್ಟೇಟ್ಗಳು ಇದಾವೆ. ಸೊ ಸ್ಟೇಟಲ್ಲಿ ನಮ್ದು ಕರ್ನಾಟಕ ಸ್ಟೇಟ್ ಬರುತ್ತೆ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಟ್ ಡಿಸ್ಟಿಕ್ ಅಂತ ಬರುತ್ತೆ. ಸೊ ನಿಮ್ಮ ಹತ್ರ ಯಾವುದಿದೆ ಸೊ ಅದು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ಬೀದರ್, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಪ್ರತಿಯೊಂದು ಕೂಡ ಎಲ್ಲ ಡಿಸ್ಟಿಕ್ಗಳು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಡಿಸ್ಟಿಕ್ಗಳು ಬರ್ತವೆ. ಸೊ ನಮ್ದು ಬಂದ್ಬಿಟ್ಟು ಏನಂದ್ರೆ ಮೈಸೂರು ಡಿಸ್ಟಿಕ್ ಬರುತ್ತೆ. ಯಾಕಂದ್ರೆ ಲೊಕೇಶನ್ ಇಲ್ಲಿ ಯಾವುದಿರುತ್ತೆ ಸೊ ಆಲ್ರೆಡಿ ಏನಂದ್ರೆ ವೆಬ್ಸೈಟ್ ಓಪನ್ ಆದ ತಕ್ಷಣ ಏನಂದ್ರೆ ಸೊ ಏನಾದ್ರು ಲೊಕೇಶನ್ ಆಲ್ರೆಡಿ ಏನಾದ್ರು ಪೆಚ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನಂದ್ರೆ ನಿಮ್ದು ಯಾವ್ದು ಲೊಕೇಶನ್ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಸೆಕ್ಟರ್ ಅಂತಿದೆ. ಸೊ ನಿಮ್ಗೆ ಯಾವುದ್ರ ಸೆಕ್ಟ್ರಲ್ಲಿ ಸೊ ಇಂಟ್ರೆಸ್ಟ್ ಇದ್ರೆ ಏನಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಆ ಸೆಕ್ಟರ್ಗೆ ಎದ್ದು ಏನಂದ್ರೆ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಸೊ ಕೆಮಿಕಲ್ ಇಂಡಸ್ಟ್ರಿ ಆಗಲಿ, ಸಿಮೆಂಟ್, ಬಿಲ್ಡಿಂಗ್ ಮಟೀರಿಯಲ್ಸು, ಏವಿಯೇಷನ್, ಡಿಫೆನ್ಸು, ಆಟೋಮೋಟಿವ್, ಸೊ ಪ್ರತಿಯೊಂದು ಕೂಡ ಎಲ್ಲ ಅಂದರೆ ಬೇರೆ ಬೇರೆ ಸೆಕ್ಟರ್ಗಳಿದ್ದಾವೆ. ಆ ಸೆಕ್ಟರ್ ಏನಂದ್ರೆ ನೀವು ಏನಂದ್ರೆ ಒಂದು ಚಾಯ್ಸ್ ಮಾಡಬೇಕಾಗುತ್ತೆ. ಮೀಡಿಯಾ, ಎಂಟರ್ಟೈನ್ಮೆಂಟು, ಮೆಟಲ್ಸು, ಮೈನಿಂಗು, ಆಯಿಲ್, ಗ್ಯಾಸ್, ಎನರ್ಜಿ, ಪ್ರತಿಯೊಂದು ಕೂಡ ಸ್ಪೋರ್ಟ್ಸು, ಟೆಲಿಕಾಮ್, ಪ್ರತಿಯೊಂದು ಎಷ್ಟೋ ಅಂದರೆ ವೇಕೆನ್ಸಿಗಳು ಜಾಸ್ತಿಗಳಿದ್ದಾವೆ. ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮೊದಲಾಗಿ ನಾರ್ಮಲ್ ಆಗಿ ನೋಡ್ಕೊಳ್ಳಿ ಏನಂದ್ರೆ ಸೊ ಯಾವುದೇ ಥರ ಆಗಲಿ ಏನಂದ್ರೆ ಒಂದು ನಿಮ್ಮ ನಿಯರೆಸ್ಟ್ ಇಲ್ಲಿ ನಿಯರ್ ಮೈ ಲೈವ್ ಲೊಕೇಶನ್. ಸೊ ನಿಮ್ಮ ಹತ್ತಿರ ಇರ್ತಕ್ಕಂಥ ಯಾವ್ದು ಕೂಡ ಲೊಕೇಶನ್ ಕೂಡ ಹತ್ತಿರ ಇರ್ತಕ್ಕಂಥ ಒಂದು ಲೊಕೇಶನ್ ಕೊಡ್ತಾರೆ. ಸೊ ನಾರ್ಮಲ್ ಆಗಿ ಇಲ್ಲಿ ನೋಡ್ಕೊಳ್ಳಿ ಏನಂದ್ರೆ ಸೊ ಇಲ್ಲಿ ಯಾವ ಕಂಪ್ನಿಗೆ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ಕೋಬಹುದು. ಸೊ ಇಲ್ಲಿ ನಿಯರೆಸ್ಟ್ ಸೊ ವಿಪ್ರೋ ಇರತಕ್ಕಂಥ ನಮ್ಮ ನಿಯರೆಸ್ಟ್ ಬರ್ತದೆ ಎಷ್ಟಂದ್ರೆ ಸೊ 3.2 ಕಿಲೋಮೀಟರ್ ಫ್ರಮ್ ಯುವರ್ ಲೊಕೇಶನ್. ಅಂದರೆ ನಮ್ಮ ಲೊಕೇಶನ್ ಇಂದ ಎಷ್ಟಂದ್ರೆ ಸೊ 3.2 ಕಿಲೋಮೀಟರ್ ಹತ್ತಿರ ಇರೋದು. ಸೊ ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೆ ನಿಮ್ಮ ಲೊಕೇಶನ್ ತಕ್ಕಂತಿರುತ್ತೆ. ಸೊ ನಾರ್ಮಲ್ ಆಗಿ ಇದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ ಸೊ ವ್ಯೂ ಡೀಟೇಲ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ನೋಡ್ಕೋಬಹುದು. ಸೊ ಇಲ್ಲಿ ನಂಬರ್ ಆಫ್ ಆಪರ್ಚುನಿಟಿ ಏನಂದ್ರೆ ಸೊ 3 ವೇಕೆನ್ಸಿಗಳಿದ್ದಾವೆ. ಸೊ ಇದಕ್ಕೆ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಅಂದ್ರೆ ಗ್ರಾಜುಯೇಷನ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲೊಕೇಶನ್ ಬಂದ್ಬಿಟ್ಟು ಮಂಡ್ಯ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ಆಲ್ರೆಡಿ ಅಪ್ಲೈಡ್ 16 ಕ್ಯಾಂಡಿಡೇಟ್ಸ್ ಆಲ್ರೆಡಿ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಎಂಡ್ ಡೇಟ್ ಬಂದ್ಬಿಟ್ಟು 11 ಸೆಪ್ಟೆಂಬರ್. ಸೊ ಡ್ಯೂರೇಷನ್ ಆಫ್ ಇಂಟರ್ನ್ಶಿಪ್ ನೋಡ್ಬೋದು 9 ಮಂತ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಎಷ್ಟಂದ್ರೆ ಟೋಟಲ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅಂದ್ರೆ ಪರ್ ಮಂತ್. ಸೊ ಪರ್ ಮಂತ್ ಎಷ್ಟಪ್ಪ ಅಂದರೆ 9,000. ಸೊ ಅದೇ 9 ಮಂತ್ ಇರುತ್ತೆ. 9 into 9 ಎಷ್ಟಾಗುತ್ತೆ ನೋಡಿ. ಸೊ ಅಷ್ಟು ಏನಪ್ಪ ಅಂದರೆ ನಿಮಗೆ ಒಂದು ಸ್ಟೈಪಂಡ್ ಸಿಗುತ್ತೆ. ಪ್ರತಿಯೊಂದು ಕೂಡ ಏನಂದ್ರೆ ನೋಡ್ಕೋಬಹುದು. ಸೊ ಅಡ್ರೆಸ್ಸು, ಪೀಪಲ್ ಲಿಮಿಟೆಡು, ಅಡ್ರೆಸ್ ಲೈನು, ಮತ್ತು ಸ್ಟೇಟು, ಡಿಸ್ಟಿಕ್ಕು, ಮತ್ತು ಬ್ಲಾಕು, ವಿಲೇಜು, ನೆಕ್ಸ್ಟ್ ಬಂದ್ಬಿಟ್ಟು ಪಿನ್ ಕೋಡು, ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಏನಂದರೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದಕ್ಕೆ ಏನಂದ್ರೆ ಅಪ್ಲೈ ಮಾಡ್ಬೇಕಂದ್ರೆ ಮೊದಲು ಏನಪ್ಪ ಅಂತಂದ್ರೆ ನೀವು KYC ಮಾಡಬೇಕಾಯ್ತು, ಕಂಪ್ಲೀಟ್ KYC. ಸೊ ಇದ್ರ ಮೇಲೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಕಂಪ್ಲೀಟ್ KYC ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ KYC ಅಲ್ಲಿ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಕೇಳುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಕಂಪ್ಲೀಟ್ KYC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಸೊ ಕಂಪ್ಲೀಟ್ ಈ KYC ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು ಏನಂದ್ರೆ ಸೊ ಇಲ್ಲಿ ಆಧಾರ್ ಕಾರ್ಡ್ ವೆರಿಫೈ ಆಗುತ್ತೆ. ಸೊ ಆಧಾರ್ ಕಾರ್ಡ್ ವೆರಿಫೈ ಅಂದ್ರೆ ಇಲ್ಲಿ ನಿಮ್ದು ಏನಂದ್ರೆ ಸೊ ನಿಮ್ದು ಏನಪ್ಪಾ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಹಾಕಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್ ಹಾಕಿ ಸೊ ಇಲ್ಲಿ ಅಂದ್ರೆ OTP ಹೋಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಯಾವ ಫೋನ್ ನಂಬರ್ ಲಿಂಕ್ ಇದೆ ಅದಕ್ಕೆ OTP ಹೋಗುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿ ಐ ಕನ್ಸೆಂಟ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕ್ಯಾಪ್ಚರ್ ಇರುತ್ತೆ. ಏನಂದ್ರೆ ಕ್ಯಾಪ್ಚರ್ ಅಂದ್ರೆ ಫಿಲ್ ಮಾಡ್ಕೊಂಡು ಏನಂದ್ರೆ ಸೊ ಮುಂದೆ ಏನಂದ್ರೆ ಇಲ್ಲೊಂದು ಏನಂದ್ರೆ ಇಲ್ಲಿ ಸೆಂಡ್ OTP ಅಂತ ಇರುತ್ತೆ ನೋಡ್ಕೋಬಹುದು. ಸೆಂಡ್ OTP ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ ಸೆಂಡ್ OTP. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸರ್ವರ್ ಬಿಜಿ ಇರುತ್ತೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಏನಂದ್ರೆ ಸೊ ಆಧಾರ್ ಕಾರ್ಡ್ ಫೋನ್ ನಂಬರ್ ಯಾವ ಲಿಂಕ್ ಇರುತ್ತೆ ಅದಕ್ಕೆ ಹೋಗ್ಬಿಡುತ್ತೆ. ಸೊ ಏನಂದ್ರೆ ಸೊ OTP ಬಂದಿದೆ ನೋಡ್ಕೋಬಹುದು. ಸೊ OTP ಬಂದ್ಮೇಲೆ OTP ಕೂಡ ಇಲ್ಲಿ ವೆರಿಫೈ ಅಂತಿದೆ. ಸೊ ವೆರಿಫೈ OTP. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಂದ್ರೆ ಸೊ ಇಲ್ಲಿ ವೆರಿಫೈ ಅಂಡ್ ಪ್ರೊಸೀಡ್ ಅಂತ ಬರುತ್ತೆ. ಸೊ ಕೆಲವೊಂದಿಷ್ಟು ಸರ್ವರ್ ಬಿಜಿ ಇದ್ದ ತಕ್ಷಣ ಸೊ ಈ ತರ ಬರುತ್ತೆ. ಸೊ ಅದಕ್ಕೋಸ್ಕರ ವೇಟ್ ಮಾಡಿದ ತಕ್ಷಣ ಏನಂದ್ರೆ ಅಪ್ಲೈ ಮಾಡ್ಬೋದು. ವೇಟ್ ಮಾಡಿ ಹಾಕೊಳ್ಳಿ. ಸೊ ಯಾವ ತರ ಅಂತ ನೋಡ್ಕೊಳ್ಳಿ ನೀವು. ಸೊ ನೋಡ್ಕೊಂಡು ವೆರಿಫೈ ಸಕ್ಸಸ್ ಆಗಿದೆ. ಇಲ್ಲಿ ವೆರಿಫೈ ಅಂಡ್ ಪ್ರೊಸೀಡ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಪೇಜ್ ಓಪನ್ ಆಗುತ್ತೆ ನೋಡ್ಕೋಬಹುದು ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಂದ್ರೆ ಇಲ್ಲಿ ನೋಡ್ಕೋಬಹುದು. ಸೊ ಇಲ್ಲಿ PM ಇಂಟರ್ನ್ಶಿಪ್ ಸ್ಕೀಮ್ ಸರ್ವೆ. ಸೊ ವೇ ಡಿಡ್ ಯು ಫಸ್ಟ್ ಹಿಯರ್ ಅಬೌಟ್ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಅಂತಿದೆ. ಸೊ ಎಲ್ಲಿಂದ ನೀವು ಏನಂದ್ರೆ ಪ್ರೈಮ್ ಇಂಟರ್ನ್ಶಿಪ್ ಸ್ಕೀಮ್ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಕಾಲೇಜು ಮತ್ತೆ ಫ್ರಮ್ ಫ್ರೆಂಡ್, ಯೂಟ್ಯೂಬ್, ಸರ್ಕಾರಿ ರಿಸಲ್ಟು, ನ್ಯೂಸ್ ಪೇಪರ್ ಪ್ರತಿಯೊಂದು ಕಡೆ ಇದೆ. ಸೊ ಜಸ್ಟ್ ಏನಪ್ಪ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಬರುತ್ತೆ, ಯಾವ್ದು ಮುಖಾಂತರ ನೀವು ಬಂದಿದೆ ಗೊತ್ತಾಗುತ್ತೆ. ಸೊ ಲೈಕ್ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಯಾವ್ದು ಕೂಡ ಒಂದು ಚಾಯ್ಸ್ ಮಾಡ್ಕೊಂಡು ಸೊ ಇಲ್ಲಿ ಕಂಟಿನ್ಯೂ ಆಗ್ತಿದೆ. ಸೊ ಕಂಟಿನ್ಯೂ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಅಡ್ರೆಸ್ ಕೇಳುತ್ತೆ. ಇಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ವೆರಿಫೈ ಆಗಿರುತ್ತೆ. ಇಲ್ಲಿ ನಿಮ್ಮ ಹೆಸರು ಕೂಡ ಬಂದಿರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಬರುತ್ತೆ. ನೆಕ್ಸ್ಟ್ ಬಿಟ್ಟು ಜೆಂಡರ್ ಕೂಡ ಆಲ್ರೆಡಿ ಪೆಚ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಫಾದರ್ ನೀವು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಟಗರಿ ಬಂದ್ಬಿಟ್ಟು ಇಲ್ಲಿ ಜನರಲ್, OBC, SC, ST ಸೊ ಯಾವ ಬರುತ್ತೆ ಅದು ಕೂಡ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಡಿಪ್ರೆಸ್ ಲೇಬಲ್ಡ್ ಅಂದ್ರೆ ನೀವು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂದ್ರೆ ನೋ ಅಂತ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಡು ಯು ಬಿಲಾಂಗ್ ಟು ಮೈನಾರಿಟಿ ಕಮ್ಯುನಿಟಿ ಅಂತ ಇದೆ. ನಮ್ಮದ್ರೆ ಮುಸ್ಲಿಂ ಸಮಾಜಕ್ಕೆ ಸೇರಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂದ್ರೆ ನೋ ಅಂತ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರತಿಯೊಂದು ಕಡೆ ಅಡ್ರೆಸ್ ಸೊ ಎಲ್ಲಿದ್ರೆ ವಾಸಿಸ್ತಾ ಇದ್ರೆ ಇವಾಗ ಪ್ರತಿಯೊಂದು ಕಡೆ ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಹೌಸ್ ನಂಬರು, ಅಡ್ರೆಸ್ ಲೈನ್ 1 ಮತ್ತೆ ಸಿಟಿ ಯಾವ್ದು ಬರುತ್ತೆ ಅದು ಕೂಡ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಟೇಟ್ ಬಂದ್ಬಿಟ್ಟು ಯಾವ್ದು ಬರುತ್ತೆ ಅದು ಕೂಡ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಟಿಕ್ ಯಾವ್ದು ಬರುತ್ತೆ ಅದು ಕೂಡ ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಪ್ರತಿಯೊಂದು ಕೂಡ ಏನೇನು ಕೇಳುತ್ತೆ ಪ್ರತಿಯೊಂದು ಕೂಡ ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬ್ಲಾಕ್ ಪ್ರತಿಯೊಂದು ಕೂಡ ನೀವು ಫಿಲ್ ಮಾಡ್ಕೊಂಡು ಕೆಳಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಸೇವ್ ಅಂಡ್ ಸಬ್ಮಿಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಮೇಲೆ ಎಲ್ಲ ಅಡ್ರೆಸ್ ಕೂಡ ಹಾಕಿದ ತಕ್ಷಣ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಆಲ್ರೆಡಿ ಒಂದು ಫೋನ್ ನಂಬರ್ ಯಾವ ರಿಜಿಸ್ಟ್ರೇಷನ್ ಆಗಿರ್ತೀರಾ ಅದು ಫೋನ್ ನಂಬರ್ ಆಲ್ರೆಡಿ ಬಂದಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಟರ್ನೇಟ್ ಮೊಬೈಲ್ ನಂಬರ್ ಕೂಡ ಫಿಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಾಂದ್ರೆ ಇಲ್ಲಿ ನಡೆಯುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಮೇಲ್ ID. ಸೊ ಇಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ ಇಮೇಲ್ ID ನೀವು ಏನಂದ್ರೆ ಲಾಗಿನ್ ಆಗಿರಂಗಿಲ್ಲ, ಸೊ ರಿಜಿಸ್ಟ್ರೇಷನ್ ಆಗಿರಂಗಿಲ್ಲ. ಸೊ ಏನಪ್ಪ ಅಂದ್ರೆ ನೀವು ಇಮೇಲ್ ID ಕಂಪಲ್ಸರಿ ಇಲ್ಲ ಸ್ಟಾರ್ ಮಾರ್ಕ್ ಇದೆ ಕಂಪಲ್ಸರಿ ಹಾಕಲೇಬೇಕು. ಸೊ ಇಲ್ಲಿ ಇಮೇಲ್ ID ಹಾಕಿ ಸೆಂಡ್ OTP ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸೊ ಅದಕ್ಕೆ OTP ಹೋಗುತ್ತೆ. OTP ಹಾಕೊಂಡು ಏನಪ್ಪ ಅಂತಂದ್ರೆ ಸೊ ವೆರಿಫೈ OTP ಅಂತ OTP ಬಂದಿರುತ್ತೆ. ಸೊ OTP ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಸೊ ವೆರಿಫೈ ಮಾಡಿದ ತಕ್ಷಣ ಏನಪ್ಪ ಅಂತಂದ್ರೆ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತಿದೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೋಬಹುದು ಪ್ರತಿಯೊಂದು ಕೂಡ 66% ಕಂಪ್ಲೀಟ್ ಆಗಿದೆ. ಏನಪ್ಪ ಟೋಟಲ್ ಆಗಿ 100% ಆಗಬೇಕು. ಸೊ ಅದಕ್ಕೆ ಏನಪ್ಪ ಅಂತಂದ್ರೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಅಲ್ಲಿ ಪೇಜ್ ಓಪನ್ ಆಗಿದೆ ನೋಡ್ಕೊಳ್ಳಿ ಯಾವ ತರ ಅಂತ. ಸೊ ನೋಡ್ಕೊಳ್ಳಿ ಪ್ರತಿಯೊಂದು ಕೂಡ ಯಾವ ಡೀಟೇಲ್ಸ್ ಅಂತ ಎಜುಕೇಶನ್ ಡೀಟೇಲ್ಸ್ ಕ್ವಾಲಿಫಿಕೇಶನ್ ಅಂತಿದೆ ನೋಡ್ಕೊಳ್ಳಿ. ಸೊ ಏನಂದ್ರೆ ಇಲ್ಲಿ 10th ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬಿಟ್ಟು ನೀವು 10th ಕ್ವಾಲಿಫಿಕೇಶನ್ ಹಾಕೊಳ್ಳಿ. ನೆಕ್ಸ್ಟ್ ಬಿಟ್ಟು 12th ಕ್ವಾಲಿಫಿಕೇಶನ್. ನೆಕ್ಸ್ಟ್ ಬಿಟ್ಟು ನಿಮ್ದು ಯಾವ್ದು ಡಿಗ್ರಿ ಮುಗಿದಿದೆ IT ಆಗಲಿ, ಡಿಪ್ಲೊಮಾ ಆಗಲಿ, ಗ್ರಾಜುಯೇಷನ್ ಆಗಲಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆಗಲಿ ಸೊ 10th ಮತ್ತೆ PUC ಕಂಪಲ್ಸರಿ ಹಾಕಬೇಕು. ಜೊತೆಗೆ ನಿಮ್ಮ ಹತ್ರ ಗ್ರಾಜುಯೇಷನ್ ಕಂಪಲ್ಸರಿ 3 ಕೂಡ ನೀವು ಹಾಕಲೇಬೇಕು. ಸೊ ಹಾಕಿದ್ರೆ ಮಾತ್ರ ಏನಂದ್ರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ನಿಮಗೆ 66% ಇರೋದು ಏನಂದ್ರೆ 100% ಆಗುತ್ತೆ. ಸೊ ಏನಂದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10th, 12th, ITI, ಡಿಪ್ಲೊಮಾ, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಪ್ರತಿಯೊಂದು ಕಡೆ ಫಿಲ್ ಮಾಡ್ಕೊಳ್ಳಿ. ಸೊ ಫಿಲ್ ಮಾಡಿದ ತಕ್ಷಣ ಏನಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೋರ್ ಇಂಟ್ರೆಸ್ಟ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿನಂದ್ರೆ ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಅದ್ರ ಮೇಲೆ ಇಲ್ಲಿ ಅಪ್ಲೈ ಆಪ್ಷನ್ಸ್ ಬರೋದು 100% ಇಲ್ಲಿ ನೋಡ್ಕೊಳ್ಳಿ. ಈ ಅಪ್ಲೈ ಯಾವಾಗ ಬರುತ್ತೆ ಅಂದ್ರೆ ಸೊ 100% ಆದ ತಕ್ಷಣ ಸೊ ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ತಕ್ಷಣ 100% ನಿಮ್ದು ಪ್ರೊಫೈಲ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ದು ಸೊ ಇಲ್ಲಿ ಡ್ಯಾಶ್ಬೋರ್ಡ್ ಅಲ್ಲಿ ಸೊ ಎಡಿಟ್ ಅಂತ ಬರುತ್ತೆ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಏನಂದ್ರೆ ಸೊ ಎಷ್ಟೋ ಕಂಪ್ನಿಗಳು ನೀವು ನೋಡ್ಕೋಬಹುದು. ಪ್ರತಿಯೊಂದು ಕೂಡ ಯಾವ್ದು ನಿಮ್ಗೆ ಹತ್ರ ಆಗಿರುತ್ತೆ ಸೊ ನಿಯರೆಸ್ಟ್ ಕಂಪ್ನಿಗಳ ಮೇಲೆ ಕ್ಲಿಕ್ ಮಾಡ್ಬೋದು. ವ್ಯೂ ಡೀಟೇಲ್ಸ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಸೊ ಆ ಕಂಪ್ನಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಎಲ್ಲ ಪ್ರತಿಯೊಂದು ಕೂಡ ನಿಮ್ಗೆ ಏನಂದ್ರೆ ಸೊ ಎಷ್ಟು ವೇಕೆನ್ಸಿ ಇದಾವೆ, ಕ್ವಾಲಿಫಿಕೇಶನ್ ಏನು ಬೇಕು ಮತ್ತು ವೇಕೆನ್ಸಿ ಏನಿದೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಬರುತ್ತೆ. ಸೊ ಇಲ್ಲಿ ಬಂದು ಅಪ್ಲೈ ನೋ ಅಂತ ಬರುತ್ತೆ. ಸೊ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಪ್ಲೈ ನೋ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಅಂತಂದ್ರೆ ಮತ್ತೆ ನಿಮ್ಗೆ ಏನಂದ್ರೆ ಇಲ್ಲಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಅಪ್ಲೈ ಫಾರ್ ಇಂಟರ್ನ್ಶಿಪ್ ಅಂತಿದೆ. ಸೊ ಎಸ್ ಅಂತ ಹಾಕೊಳ್ಳಿ. ಸೊ ಒಂದು ವೇಳೆ ಡು ಯು ವಾಂಟ್ ಟು ಅಪ್ಲೋಡ್ ಯುವರ್ ಇಂಟ್ರೊಡಕ್ಷನ್ ವಿಡಿಯೋ, ಒಂದು ವೇಳೆ ನಿಮ್ಮದು ಇಂಟ್ರೊಡಕ್ಷನ್ ಏನಪ್ಪ ನಿನ್ನ ಹೆಸರು, ನಿಮ್ಮ ಕ್ವಾಲಿಫಿಕೇಶನ್ ಅಂತ ಏನಾದರೂ ನಿಂತು ಸ್ವಲ್ಪ ಅಂದರೆ ಇಂಟರ್ವ್ಯೂ ಬಗ್ಗೆ ಏನಾದರೂ ನೀನು ನಿನ್ನ ಬಗ್ಗೆ ವಿಡಿಯೋ ಮಾಡಿ ಒಂದು ಇದ್ದರೆ ಅದನ್ನ ಕ್ಲಿಪ್ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಏನಪ್ಪ ಅಂತ ಎಸ್ ಅಂತ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಂತಪ್ಪ ಅಂತಂದರೆ ನೆಕ್ಸ್ಟ್ ಇನ್ನೊಂದು ನೋಡ್ಕೋಬೋದು. ಸೊ ಈ ಥರ ಏನಂದರೆ ಒಂದು ಇಲ್ಲಿ ಎಲ್ಲದಕ್ಕೂ ಕೂಡ ನೀವು ಇಲ್ಲಿ ಡಿಕ್ಲರೇಷನ್ ಬರುತ್ತೆ. ಏನಂದರೆ ಐ ಡಿಕ್ಲೇರ್ ದ್ಯಾಟ್ ಪ್ರತಿಯೊಂದು ಕೂಡ ಇಲ್ಲಿ ಏನು ಬಾಕ್ಸ್ಗಳು ಬರುತ್ತೆ. ಸೊ ಎಲ್ಲದಕ್ಕೂ ಏನಪ್ಪ ಟಿಕ್ಕಿ ಅಂದರೆ ಒಂದು ಮಾರ್ಕ್ ಕೊಟ್ಬಿಡಿ. ಎಲ್ಲ ಬಾಕ್ಸಿಗೆ ಮಾರ್ಕ್ ಕೊಟ್ಬಿಟ್ಟು ಅಂದರೆ ನಿಮ್ಗೆ ಇಲ್ಲಿ SMS ಮುಖಾಂತರ ವಾಟ್ಸಪ್ ಮುಖಾಂತರ ಅಂದರೆ ನೀವು ಜಾಬ್ ಸೆಲೆಕ್ಟ್ ಆದ ತಕ್ಷಣ ಮೆಸೇಜ್ ಬರುತ್ತೆ. ಸೊ ಏನಂದರೆ ಇಲ್ಲೆಲ್ಲ ಟಿಕ್ಕಿ ಮೇಲೆ ಒಂದು
ಟಿಕ್ಕಿ ಕೊಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಬಾಕ್ಸ್ ಮೇಲೆ ಟಿಕ್ಕಿ ಕೊಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಐ ಕನ್ಸಲ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯು ಹ್ಯಾವ್ ಸಕ್ಸಸ್ಫುಲಿ ಅಪ್ಲೈ ಫಾರ್ PMIS 2026 26678 ಇಂಟರ್ನ್ಶಿಪ್ ಅಂತ ಬರುತ್ತೆ. ಸೊ ಇಷ್ಟು ನೆಕ್ಸ್ಟ್ ಬಂದ್ಬಿಟ್ಟು ಗಿವ್ ಫೀಡ್ಬ್ಯಾಕ್ ಅಂತ ಇರ್ತದೆ. ಸೊ ಅಂದರೆ ನಿಮಗೆ ಫೀಡ್ಬ್ಯಾಕ್ ಚೆನ್ನಾಗಿ ಒಂದೊಳ್ಳೆ ಇಷ್ಟ ಇದ್ದರೆ ಫೀಡ್ಬ್ಯಾಕ್ ಕೊಡ್ಬೋದು. ಸೊ ಏನಪ್ಪ ಕೆಲವು ದಿನಗಳಲ್ಲಿ ಏನಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಏನಂದರೆ ವಾಟ್ಸಪ್ಪಲ್ಲಿ ಯಾವ್ದಾರು ನಾರ್ಮಲ್ ಮೆಸೇಜ್ ಏನಂದರೆ ಅವ್ರು ನಿಮಗೆ ನಿಮ್ಮ ಜಾಬಿನ ಬಗ್ಗೆ ಏನಂದರೆ ಕನ್ಫರ್ಮ್ ಮಾಡಿದ ತಕ್ಷಣ ಏನಂದರೆ ನಿಮಗೆ ಒಂದು ಆಫರ್ ಲೆಟರ್ ಕೊಡ್ತಾರೆ. ಏನೋ ಕಂಗ್ರಾಚುಲೇಷನ್ ಯು ಹ್ಯಾವ್ ರಿಸೀವ್ಡ್ ಇಂಟರ್ನ್ಶಿಪ್ ಆಫರ್ಸ್ ಫ್ರಮ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಲಿಮಿಟೆಡ್ ಅಂತ ಈ ಥರ ಒಂದು ಮೆಸೇಜ್ ಬರುತ್ತೆ. ಸೊ ನೀವು ನೋಡ್ಕೊ ಚೆಕ್ ಮಾಡ್ಬೋದು. ಸೊ ಇಷ್ಟೆಲ್ಲ ನಿಮಗೆ ಏನಪ್ಪ ಅಂತಂದರೆ ಸೊ ಸಿಗ್ಬೋದು. ಒಂದು ವೇಳೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅಕ್ಸೆಪ್ಟ್ ಆಫರ್ ಬರುತ್ತೆ. ಒಂದು ವೇಳೆ ನಿಮಗೆ ಸೊ ನಿಮಗೆ ಇಷ್ಟ ಇಲ್ಲ ಅಂದರೆ ರಿಜೆಕ್ಟ್ ಅಂತ ಸೊ ನೀವು ಕ್ಲಿಕ್ ಮಾಡ್ಕೋಬೋದು. ಒಂದು ವೇಳೆ ನೀವು ಏನಪ್ಪ ಅಂತಂದರೆ ಸೊ ಕಾಂಟ್ಯಾಕ್ಟ್ ಹೇಗೆ ಮಾಡಬೇಕನ್ನೋ ಸೆಲೆಕ್ಟ್ ಬೈ HR ಅಂತಿದೆ. ಸೊ ಅವರು ಏನಂದರೆ ನಿಮ್ಮದು HR ಕಡೆಯಿಂದ ಏನಂದರೆ ಸೆಲೆಕ್ಟ್ ಮಾಡ್ಕೊಂಡಿರೋ ಅಂತ ಇಷ್ಟೆಲ್ಲ ನಿಮಗೆ ಮಾಹಿತಿ ಇರುತ್ತೆ. ಸೊ ಏನಂದರೆ ಇಷ್ಟೆಲ್ಲ ಮಾಹಿತಿ ನಿಮಗಾಗಿರುತ್ತೆ. ಸೊ ಯಾವುದಾದ್ರೂ ಇಲ್ಲಿ ನಿಮ್ಗೆ ಡೌಟ್ ಇದ್ದರೆ ಸೊ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿದ ತಕ್ಷಣ ಏನಂದರೆ ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಮತ್ತೆ ಸಿಗೋಣ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.